ಹಲೋ, ನಾನಮ್ಮ ಜನಾರ್ದನ ಶಾಸ್ತ್ರಿ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಸಂಬಂಧ ಏನಾಯ್ತು? ನಿಮ್ ಲೆವೆಲ್ ಮೀರಿಸುವಂತ ಸಂಬಂಧನೇ ಹುಡುಕಿದೀನಿ. ಹುಡುಗ ಯಾರು ಗೊತ್ತಾ? ಅಮೆರಿಕಾದವನು. ನಿಮ್ ಲೆವೆಲ್, ನಿಮ್ ಟೇಸ್ಟ್, ನಿಮ್ ವರ್ಚಸ್ಸು ಹೇಳಿದ ತಕ್ಷಣ ಹುಡುಗ ಓಕೆ ಅಂದ್ಬಿಟ್ಟ. ಅಮೆರಿಕಾ ಹುಡುಗನ ನಮ್ ಸಂಬಂಧ ಇಷ್ಟಪಟ್ಬಿಟ್ರ? ಯಾವಾಗ ಬರ್ತಾರಂತೆ ನಮ್ಮ ಹಳ್ಳಿಗೆ? ಇದೇ ತಿಂಗಳು 27ನೇ ತಾರೀಕು ಅಮೆರಿಕಾದಿಂದ ವಿಮಾನದಲ್ಲಿ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಹೆಲಿಕಾಪ್ಟರ್ ಅಲ್ಲಿ ಹಾರ್ಕೊಂಡು ನೇರವಾಗಿ ನಮ್ಮನೆಗೆ ಬಂದ್ಬಿಡ್ತಾರ? ಇಲ್ಲಮ್ಮ, ಅಂಬಾಪುರದ ಅಗ್ರಹಾರದಲ್ಲಿ ಲ್ಯಾಂಡ್ ಆಗಿ ಅಲ್ಲಿರೋ UB ಗೆಸ್ಟ್ ಹೌಸ್ ಅಲ್ಲಿ ಇಳ್ಕೋತಾರೆ. ನಾನು ಅವ್ರ ಹತ್ರ ಮಾತಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ನಿಮ್ಮನ್ನ ಅಲ್ಲಿ ಕರೆಸ್ಕೊತೀನಿ. ಅಮ್ಮ, ಅಂಬಾಪುರದ ಅನ್ನಪೂರ್ಣೇಶ್ವರಿ ಅವರಿಗೆ ಅಮೆರಿಕಾ ಗಂಡು ಅಳಿಯನಾಗಿ ಬರ್ತಿದ್ದಾನೆ ಅಂತ ಹೇಳಿ 28 ಹಳ್ಳಿಗಳಿಗೂ ಪೋಸ್ಟ್ ಅಂಟಿಸಿ ಡಂಗುರ ಬಾರಿಸಿ ಮೈಕಲ್ಲಿ ಕೂಗಿಸ್ಬಿಡೋಣ. ಕೇಳ್ರಪ್ಪ ಕೇಳ್ರಿ, ಅಂಬಾಪುರದ ಸಾಹುಕಾರ ಅನ್ನಪೂರ್ಣೇಶ್ವರಿಯರ ದೊಡ್ಡ ಮಗಳು ಮಾಲಮ್ಮವ್ರು ನೋಡೋದಿಕ್ಕೆ ಅಮೆರಿಕಾ ಗಂಡು ಹೆಲಿಕಾಪ್ಟರ್ ಹಾರ್ಕೊಂಡು ಬಂದು ಅಗ್ರಹಾರದ ಮೈದಾನದಲ್ಲಿ ಇಳಿತಾ ಇದ್ದಾರಪ್ಪ. ಸಾಹುಕಾರ ಅನ್ನಪೂರ್ಣೇಶ್ವರಿ ಅವರ ಮನೆಗೆ ಅಳಿಯನಾಗಲು ಅಮೆರಿಕಾ ಗಂಡು ಬರುತ್ತಿದ್ದಾರೆ. Fantastic. Marvelous. I like your face. Eyes. Height. Weight. Overall attractive personality. What a beautiful smile. ಡೆಸ್ಕು ಇವನಿಗೂ ನನ್ನ ಟೇಸ್ಟೇ. ನಾನು ಮೊದಲನೇ ಸರಿ ಅತ್ತೆ ನೋಡಿದಾಗ ಹೀಗೆ ಹುಚ್ಚನಾಗಿದ್ದೆ. ನಿಮ್ಮ ನೋಡ್ತಾ ಇದ್ರೆ ಗಿರಿಕನ್ಯೆ ಜಯಮಾಲ, ಪ್ರೇಮದ ಕಾಣಿಕೆ ಜಯಮಾಲ, ಶಂಕರ್ ಗುರು ಜಯಮಾಲ, ಚಂಡಿ ಚಾಮುಂಡಿ ಜಯಮಾಲ ಅವರೆಲ್ಲರೂ ಒಟ್ಟಿಗೆ ಜ್ಞಾಪಕಕ್ಕೆ ಬರ್ತಾರೆ. ಅಯ್ಯೋ ನರಕಾಸುರ, ನಾನು ಮೊದ್ಲೇ ಬಡ್ಕೊಂಡೆ. ವಯಸ್ಸಿಗೆ ಬಂದ್ರೆ ಹೆಣ್ಮಕ್ಳು ಮನೇಲಿರುವಾಗ ಅವಳ ತಾಯಿ ಟಿಪ್ ಟಾಪ್ ಆಗಿ ಡೆಕೋರೇಟ್ ಮಾಡ್ಕೊಂಡು ಬಂದ್ರೆ ಜಜ್ಜನಿಕ ಜನರೇ. ಅಪ್ಪ ಫಾರಿನ್ ಮದ್ವೆ ಗಂಡು, ಇವಳು ನನ್ನ ಮಗಳು. ನೀನ್ ನೋಡ್ಬೇಕಾಗಿರೋದು ಇವಳ ಮಗಳನ್ನ. ನೋ 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 ನೋ, ಏನನ್ನ ಏಪ್ರಿಲ್ ಫೂಲ್ ಮಾಡ್ಬೇಕು ನೋಡ್ತಿದ್ರಾ? ತಗೊಳ್ಳಿ. ಅಯ್ಯೋ ನರಕಾಸುರ, ಎಡವಟ್ಟ ಹೋಯ್ತಲ್ಲೋ. ಅಳಿಯಂದ್ರೆ ನಮ್ಮಮ್ಮ ಹೇಳ್ತಿರೋದು ನಿಜಾನೇ? ಇಟ್ಸ್ ಆಲ್ ರೈಟ್. ಹ್ಯಾಟ್ಸ್ ಆಫ್ ಟು ಯು ಬ್ರಹ್ಮ. ಎಂತ ಸೃಷ್ಟಿನಪ್ಪ ನಿಂತು. ತಾಯಿಗೆ ಅಂತ ಸೂಪರ್ ಸ್ಕೆಚ್ ಹಾಕಿರ್ಬೇಕಾದ್ರೆ ಇನ್ ಮಗಳಿಗೆ ಎಂತ ಸೂಪರ್ ಮೋಲ್ಡ್ ಹಾಕಿರ್ತೀಯ. ಓಕೆ, ಇಟ್ಸ್ ಆಲ್ ರೈಟ್. ಲೆಟ್ಸ್ ಕಮ್ ಟು ದ ಮ್ಯಾಟರ್. ನೋಡಿ, ನಾ ಬರೀ ಗ್ಲಾಮರ್ ಮಾತ್ರ ಅಲ್ಲ, ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡೋಣ. ನಾ ಸಂಬಂಧ ಬೆಳೆಸೋ ಮಂತ್ರದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ತಂಗಿ ಅನ್ನಪೂರ್ಣೇಶ್ವರಿ ಅಂದ್ರೆ ಅಂಬಾಪುರಕ್ಕೆ ಮಾತ್ರ ಅಲ್ಲ, ಸುತ್ತಲ 28 ಹಳ್ಳಿಗೂ ಅನ್ನಪೂರ್ಣೇಶ್ವರಿಯೇ. 600 ಎಕರೆ ನೀರಾವರಿ ಜಮೀನು, 14 ಕೊಳವೆ ಬಾವಿ, 108 ಎಮ್ಮೆ, 50 ಕ್ವಾಣ, 4 ಸಾರೋಟು, 8 ಕುದುರೆ. ಇವೆಲ್ಲ ಓನ್ಲಿ ಇಂಡಿಯನ್. ಹಾಗೆ ಮನೆ ಒಳಗಡೆ ಕಸ ಗುಡಿಸೋ ಪರ್ಕೆಯಿಂದ ಹಿಡಿದು ಅಡಿಗೆ ಮಾಡೋ ತಪ್ಪಲೆವರೆಗೂ ಎಲ್ಲ ಫಾರಿನ್ ಇಂದೆ. ಹಾಗೆ ಆ ಮನೆಗೆ ಅಳಿಯಾಗಿ ಬರೋನು ಫಾರಿನ್ ರಿಟರ್ನ್ ಆಗಿರ್ಬೇಕು ಅನ್ನೋದೇ ನಮ್ಮ ತಂಗಿಯ ಆಸೆ. ನಿಮಗೆ ಫಾರಿನ್ ಟೇಸ್ಟ್ ಇದೆ, ಆದ್ರೆ ಫಾರಿನ್ ಕಲ್ಚರ್ ಇದೆಯೋ ಅಲ್ವೋ? ನಿಮ್ಮ ಮನೇಲಿ ಫಾರಿನ್ ಥಿಂಗ್ಸ್ ಇದೆ, ಆದ್ರೆ ಫಾರಿನ್ ಲ್ಯಾಂಗ್ವೇಜೇ ಕಾಣ್ತಿಲ್ವೇ? ಒಂದ್ ಮಗುನ ಕಾನ್ವೆಂಟ್ ಸೇರಿಸಬೇಕಾದ್ರೆ ತಾಯಿ ತಂದೆನ ಇಂಟರ್ವ್ಯೂ ಮಾಡಿ ಆಮೇಲೆ ಸೀಟ್ ಕೊಡೋ ಕಾಲ ಇದು.
ಇಂಗ್ಲಿಷೇ ಗೊತ್ತಿಲ್ಲದೆ ಇರೋರು ನಮ್ಮ ಮನೆ ಬಾತ್ರೂಮ್ ಕ್ಲೀನ್ ಮಾಡಕ್ಕೂ ಲಾಯ್ಕಿಲ್ಲ ಒಡಿಸೆ. ಯಾ ಪಾರ್ಲಿಮೆಂಟ್ ಅಲ್ಲಿ ಇರೋರಲ್ಲ ಬಿಡುವಿದ್ದಾಗ ನಮ್ ಬಾಸ್ ಮನೆಗೆ ಬಂದು ಶಟ್ಲಕ್ ಹಾಕಾಡ್ತಾರೆ. ಅಷ್ಟೇ ಯಾಕೆ ಅಮೆರಿಕನ್ ಪ್ರೆಸಿಡೆಂಟ್ ಬೋರ್ ಆದಾಗ ನಮ್ ಬಾಸ್ ಮನೆಗೆ ಬಂದು ಚೆಸ್ ಆಡ್ತಾರೆ. ಹೀಗಿರುವಾಗ ಅವ್ರ ಜೊತೆ ಮಾತಾಡಕ್ಕಾದ್ರು ಇಂಗ್ಲಿಷ್ ಬರ್ಬೇಕೋ ಬೇಡವೋ? ಅಯ್ಯಯ್ಯೋ, ಇದೊಂದು ವಿಷಯ ನನ್ಗೆ ಹೊಳಿಲೇ ಇಲ್ವಲ್ಲ. ಹೊಳ್ದಿದ್ರೆ ಮನೆಯಲ್ಲಿ ಇಂಗ್ಲಿಷ್ ಹೊಳೆನೆ ಹರ್ದಿರೋದು. ಅಮ್ಮ, ನೋ ಇಂಗ್ಲಿಷ್, ಟಾಕ್ ಫುಲ್ ಇಂಗ್ಲಿಷ್. ಕಮ್ ಮಮ್ ಗೋ ಹೋಮ್. ಯಾ ಯಾ. ಅಯ್ಯೋ ನರಕಾಸುರ, ಕಮ್ಮು ಕಮ್ಮು. ಇಂಗ್ಲಿಷ್ ಬರ್ದೇ ಇದ್ರೆ ನಮ್ ಮನೆ ಬಚ್ಚಲ್ ಗುಡ್ಸೋಕು ಲಾಯ್ಕಿಲ್ಲ ಅಂದ್ಬಿಟ್ನಲ್ಲ. ಯಾವನಜ್ಜಿ ಆತರ ಹೇಳಿದ್ದು? ಅವನೇ ನೀನ್ ಕಟ್ಕೊಳ್ಳೋನು. ನಾವು ಹೇಗೋ ಅಡ್ಜಸ್ಟ್ ಆಗೋಗ್ಬಿಡ್ತೀವಿ. ನಾಳೆ ನೀನ್ ಮದ್ವೆ ಆಗಿ ಅವನ್ ಜೊತೆಲಿ ಅಮೆರಿಕಾಗ್ ಹೋಗ್ಬೇಕು. ನೀನು ಚೆನ್ನಾಗಿ ಇಂಗ್ಲಿಷ್ ಕಲ್ತ್ಕೋಬೇಕು. ಬಾಲ, ಇನ್ಮೇಲಿಂದ ನೀನ್ ನೋಡೋದು ಇಂಗ್ಲಿಷ್ ಅಲ್ಲೇ, ಕೇಳೋದು ಇಂಗ್ಲಿಷ್ ಅಲ್ಲೇ, ಮಾತಾಡೋದು ಇಂಗ್ಲಿಷ್ ಅಲ್ಲೇ, ಕೆಮ್ಮೋದು ಇಂಗ್ಲಿಷ್ ಅಲ್ಲೇ, ಕ್ಯಾಕರ್ಸೋದು ಇಂಗ್ಲಿಷ್ ಅಲ್ಲೇ. ಅಷ್ಟೇ ಯಾಕೆ ಎಲ್ಲ ಇಂಗ್ಲಿಷ್ ಅಲ್ಲೇ ಆಗ್ಬೇಕು. ಅವನೇನ್ ಇಂಗ್ಲಿಷ್ ನೋಡ್ ದತ್ತು ಪುತ್ರನ? ಅಂಥವ್ರಿಗೆ ಬುದ್ಧಿ ಕಲಿಸಿ ಕನ್ನಡಕ್ಕೆ ಕೈ ಮುಗಿದು ಕನ್ನಡಕ್ಕೆ ತಲೆ ಬಾಗೋ ಹಾಗ್ ಮಾಡಿ ಕನ್ನಡತನ ಏನು ಅನ್ನೋದನ್ನ ಕಲಿಸ್ಬಿಟ್ ಬರ್ತೀನಿ. ವಾಟ್ ನಾನ್ಸೆನ್ಸ್ ಇಸ್ ಗೋಯಿಂಗ್ ಆನ್ ಹಿಯರ್? ಬಡ್ಡೆಕಾಯಿ ಪುಲ್ಸು. ಏನಯ್ಯ, ನೀನ್ ಇಂಗ್ಲಿಷ್ ಓದಿರೋಳೆ ಬೇಕಾ? ಇಂಗ್ಲಿಷ್ ಓದಿಲ್ಲ ಅಂದ್ರೆ ನಿನ್ ಬಚ್ಚಲ್ ಮನೆ ತಿಕ್ಕೋಕ್ಕೂ ಲಾಯ್ಕಿಲ್ವಾ? ಒನಕೆ ಒಬ್ಬವ ಏನಯ್ಯ ಓದಿದ್ಲು? ಗಂಡ ಊಟ ಮಾಡ್ತಾ ಇರೋವಾಗ, ಶತ್ರುಗಳು ಕೋಟೆ ಒಳಗ್ ನುಗ್ತಿರೋವಾಗ ಗಂಡನಿಗೂ ತಿಳಿಸ್ದೆ ಗಂಡಗಚ್ಚೆ ಹಾಕಿ ಒನಕೆ ಹಿಡಿದು ಶತ್ರುಗಳನ್ನ ಕೊಂದು ಬಿಸಾಕೊಂದು ಕಣಯ್ಯ. ಅವಳೇನ್ ಇಂಗ್ಲಿಷ್ ಓದಿದ್ಲೆ? ಸರಿ ಸರಿ, ಅದು ಚರಿತ್ರೆ ಬಿಡು. ನಿಜ ಜೀವನಕ್ ಬಾರಯ್ಯ. ಚತುಷ್ಕೋಟಿ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ರಾರಾಜಿಸ್ತಾ ಇರೋ ಹೆಮ್ಮೆಯ ಪುತ್ರ, ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ನಮ್ಮ ಅಣ್ಣವರು ಈ ಇಂಗ್ಲಿಷ್ ಓದಿದ್ರು ನೋಡಯ್ಯ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಿನಗೆ ಇಂಗ್ಲಿಷ್ ಓದಿರೋ ಹುಡುಗಿನೇ ಬೇಕು ಅಂದ್ರೆ ಸಿಟಿಲಿ ನನ್ನ ತಂಗಿ ಟಸ್ಪಸ್ ಇಂಗ್ಲಿಷ್ ಓದ್ತಿದ್ದಾಳೆ, ಫೋನ್ ಮಾಡಿದ್ರೆ ಬರ್ತಾಳೆ, ಕಟ್ಕೋ. ಇಲ್ಲ ಅಂದ್ರೆ ಇಂಗ್ಲಿಷ್ ಓದ್ದೇ ಇದ್ರು ಪರವಾಗಿಲ್ಲ, ಸಂಪ್ರದಾಯಸ್ಥ ಹುಡುಗಿನೇ ಬೇಕು ಅಂದ್ರೆ ನಿನ್ ಮುಂದೆ ನಾನೇ ನಿಂತಿದ್ದೀನಿ, ನೋಡ್ಕೋ. ನನಗ್ ತುಂಬಾ ಕೆಲ್ಸ ಇದೆ, ಬರ್ತೀನಿ. ಚಿಕ್ ಸೌಟು, ಸ್ವಲ್ಪ ನೋಡ್ಕೊಂಡು ಓಡಾಡು. ನಮಸ್ಕಾರ. ಬನ್ನಿ. ನನ್ ಮಗಳು ನಿಮ್ ಗೆಸ್ಟ್ ಹೌಸಿಗೆ ಬಂದು ನಿಮ್ ಮನ್ಸಿಗೆ ನೋವಾಗೋಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ನೋ 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 ನೋ, ನಿಮ್ ಮಗಳ ಮಾತು ಕೇಳಿ ನನ್ ಮನ್ಸಿನ ಬೇಜಾರ ಹಾರೋಟೋಯ್ತು. ಈ ಹೃದಯ ಸಮಸ್ಯೆ ಕೂತ್ಕೊಳ್ಳೋದಕ್ಕೆ ನಿಮ್ ಮಗಳು ಆಗ್ಲೇ ಒಂದ್ ಮೆಟ್ಲು ಹತ್ಬಿಟ್ಟಿದ್ದಾರೆ. ಐ ಮೀನ್ ಕ್ಲೈಂಬ್. ಏನಿದೆಲ್ಲ? ಏನಿಲ್ಲ, ತಮ್ಮ ಫಾರಿನ್ ಟೇಸ್ಟ್ ಗೆ ತಕ್ಕಂತೆ ಇರ್ಲಿ ಅಂತ ನನ್ನ ತಂಗಿ ಅನ್ನಪೂರ್ಣೇಶ್ವರಿ ಅವರು ಬೆಂಗಳೂರು 5 ಸ್ಟಾರ್ ಹೋಟ್ಲಿಂದ ಹೆಡ್ ಕುಕ್ ಕರೆಸಿ ಸ್ಪೆಷಲ್ ಆಗಿ ಮಾಡಿಸಿದ್ದಾರೆ. ಅಮೆರಿಕ ಪ್ರೆಸಿಡೆಂಟ್ ಮನೆಗೆ ಹೋದ್ರು ಇದೇ ಊಟ, ಸ್ಟೆಫಿ ಗ್ರಾಫ್ ಮನೆಗೆ ಹೋದ್ರು ಇದೇ ಊಟ, ಮೈಕಲ್ ಜಾಕ್ಸನ್ ಮನೆಗೆ ಹೋದ್ರು ಇದೇ ಊಟ, ಕ್ಲಿಂಟನ್ ಮನೆಗೆ ಹೋದ್ರು ಇದೇ ಊಟ, ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಮನೆಗೆ ಬಂದ್ರು ಇದೇ ಊಟ. ತಿನ್ಸಿ ತಿಂದು ಬೋರ್ ಆಗ್ಬಿಟ್ಟಿದೆ. ಸ್ವದೇಶಿಗೆ ಬಂದ್ರು ಇದೇ ಊಟನಾ? ನೋ ನೋ, ಐ ವಾಂಟ್ ಕರ್ನಾಟಕ ಸ್ಪೆಷಲ್. 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 ಓ ಕಥಾನಾಯಕ, ನನ್ನ ಹೃದಯ ನಾಯಕ, ಇಲ್ಲಿದೆ ಕರ್ನಾಟಕ ಸ್ಪೆಷಲ್. ಕನ್ನಡ ಮಣ್ಣಿನ ಮಕ್ಕಳ ಪಾಲಿಗೆ ಅಮೃತ. ಈ ರಾಗಿ ಮುದ್ದೆ, ಈ ಬಸ್ಸಾರು ಸುಸ್ವಾಗತ. ವಾವ್, ಇಟ್ಸ್ ಗ್ರೇಟ್. ಕೂತ್ಕೊಳ್ಳಿ. ಬಸ್ಸಾರು ಬಸ್ಸಾರು. ಈರುಳ್ಳಿ, ಜನಿಕರ ಜನರೆಣ್ಣೆ. ಇದು ಕರ್ನಾಟಕ ಸ್ಪೆಷಲ್. ಮಾರಮ್ಮನ್ ಡೆಸ್ಕು. ಇತ್ತಾಜಿ, ಬಳ್ಳಾರಿ ಜೈಲಿನಿಂದ ತಪ್ಪಿಸ್ಕೊಂಡ್ ಬಂದು 10 ದಿವಸದಿಂದ ಉಪವಾಸ ಇದ್ದವನು ನುಂಗ್ತಾನಲ್ಲ, ಆತರ ಮುದ್ದೆನ ಗುಳುಂ ಗುಳುಂ ಅಂತ ನುಂಗ್ತಾ ಇದ್ದಾನಲ್ಲ, ಇವನು ನಂತರ ಜೈಲು ಬರಡ. ಏನೋಪ್ಪ ಇದ್ರೂ ಇರ್ಬೋದು. ಅಲ್ಲಿ ಅಂದ್ರೆ ಇಟ್ಟಂ ಬಿಟ್ಟಂ ಕೆಟ್ಟಂ, ಇಟ್ಟಂ ತಿಂದವಂ ಬೆಟ್ಟಂ ಕಿತ್ತಿಟ್ಟಂ ಅನ್ನೋ ಹಾಗೆ ನಿಮ್ ಮಗಳು ನನಗೆ ಮಿಟ್ಟ ತಿನ್ಸಿ ನನ್ನ ಹೃದಯದ 6ನೇ ಮೆಟ್ಟಲ್ನ ಹತ್ಬಿಟ್ಟಿದ್ದಾಳೆ. ಇನ್ನು ಎಷ್ಟು ಮೆಟ್ಲು ಉಳಿದಿದೆ? 3 ಮೆಟ್ಲು. ಅಂದಾಗೆ ನಾನು ನಮ್ಮ ತಂದೆಗೆ ತುಂಬಾ ಹೆದರ್ತೀನಿ. ನಾ ಇಲ್ದೇ ನಮ್ ತಂದೆ ಫೋನ್ ಮಾಡಿದ್ರೆ ಎಲ್ಲ ವಿಷಯ ತಿಳಿಸ್ಬಿಡಿ. ಹಲೋ ಸಿಸ್ಟರ್, ಏನು ಅಮೆರಿಕ ಹುಡುಗ ಹೇಗೆ ಅಂತ ವರ್ಣಿಸೋಕೆ ಪದಗಳೇ ಇಲ್ಲ ಕಣೆ. ಓಹೋ, ಅಲ್ಲಿವರೆಗೂ ಹೊರಟೋಗಿದ್ಯೋ? ಅಕ್ಕ, ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರಮ್ಮ. ನಾನ್ ಬಂದ್ ಓಕೆ ಮಾಡೋವರೆಗೂ ನಿಶ್ಚಿತಾರ್ಥ ಒಪ್ಪಬೇಡ. ನೀನ್ ಬಂದು ಹುಡುಗನ್ನ ನೋಡಿ ನೀನ್ ಓಕೆ ಮಾಡ್ಕೊಂಡು ನನಗ್ ಕೈ ಕೊಟ್ಬಿಟ್ರೆ ಅಮ್ಮಣ್ಣಿ, ಅದು ಒಂಥರ ಮಜಾ ಇರುತ್ತೆ ಬಿಡು.
ಗಂಗೆ ಗೌರಿ ಭಾಮ ರುಕ್ಮಿಣಿ ಅನ್ನೋ ಲಿಸ್ಟ್ ಅಲ್ಲಿ ಮಾಲಾ ಮೋಹಿನಿನೂ ಸೇರುತ್ತೆ. ತಂಗಿ, ನಾನು ಯಾವ ವಿಷಯದಲ್ಲಿ ಬೇಕಾದ್ರೂ 1/2, ಆದ್ರೆ ಗಂಡನ್ ವಿಷಯದಲ್ಲಿ ಮಾತ್ರ ನೋ 1/2. ನೀನ್ ತುಂಬಾ ಸ್ವಾರ್ಥಿ ಕಣೆ. ಸರಿ, ಮೂಡ್ ಔಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋಬೇಡ. ನಾನ್ ಬರೋದಕ್ ಮುಂಚೆ ಬೇಕಾದ್ರೂ ಡ್ಯೂಯೆಟ್ ಹಾಕೋ. ಡ್ಯೂಯೆಟ್ ಜಮಾಯಿಸಿ.